ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ. ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು, ತಾಂತ್ರಿಕ ಜ್ಯೋತಿಷ್ಯರು, ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರುಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈ ರಾಯರ. ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ, ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9008111181. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ. ಶ್ರೀ ರಾಘವೇಂದ್ರ ಕಾರುಣ್ಯ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ನಿಮಗೆ 13ನೇ ತಾರೀಕು ಶನಿವಾರ, ಅಧಿಕ ಮಾಸದ ಕೊನೆಯ ಶನಿವಾರ. ಈ ಶನಿವಾರ ಕಳೆದು ಇನ್ನೇನು ಅಮಾವಾಸ್ಯೆ ಬಂದಾಗ ಅಧಿಕ ಮಾಸ ಕೊನೆಯಾಗಿ ಹೋಗುತ್ತೆ. ಶನಿವಾರ ಬಹಳ ವಿಶೇಷವಾಗಿದೆ. ಈ 3 ವರ್ಷಗಳಿಗೆ ಒಂದು ಸಾರ್ತಿ ಮಾತ್ರ ಬರುವಂತಹ ಅತ್ಯಂತ ಪವಿತ್ರ ಮಾಸ ಅಂತಂದರೆ ಅಧಿಕ ಮಾಸ. ಅಧಿಕ ಮಾಸದಲ್ಲಿ ಪ್ರತಿಯೊಂದು ದಿವಸವೂ ಕೂಡ ವಿಷ್ಣುವಿನ ಆರಾಧನೆಗೆ ಬಹಳ ಶ್ರೇಷ್ಠ. ನಾನು ಅಧಿಕ ಮಾಸದ ಪ್ರಾರಂಭದಲ್ಲೇ ನಿಮಗೆ ಅದನ್ನು ನಾನು ತಿಳಿಸ್ಕೊಟ್ಟಿದ್ದೆ. ಅದರಲ್ಲಿ ವಿಷ್ಣುವಿನ ಅವತಾರಗಳೇನಿದೆಯಲ್ಲ, ಆ ಸ್ವರೂಪಗಳೆಲ್ಲದಕ್ಕೂ ಕೂಡ ನಾವು ಶನಿವಾರದ ಪೂಜೆ ಅಂತಂದರೆ ವಿಶೇಷ. ಯಾವ್ಯಾವುದು ನೋಡಿ, ಈಗ ವೆಂಕಟೇಶ್ವರ ಸ್ವಾಮಿ ನಿಮಗೆ ಮನೆ ದೇವರಾಗಿರಬಹುದು, ಅಥವಾ ನರಸಿಂಹ ಸ್ವಾಮಿ ಇರಬಹುದು, ಅಥವಾ ಶ್ರೀರಾಮ, ಶ್ರೀಕೃಷ್ಣ, ಈ ರೀತಿಯ ಯಾವುದೇ ಸ್ವರೂಪ ಇದ್ರೂ ಕೂಡ ಶನಿವಾರದ ಪೂಜೆ ಬಹಳ ವಿಶೇಷವಾಗಿರುತ್ತೆ. ಹೀಗಾಗಿ ಈ ಶನಿವಾರ ಇದ್ಯಾವುದೇ ಸ್ವರೂಪ ನಿಮ್ಮ ಮನೆ ದೇವ್ರು ಆಗಿದ್ದರೆ ಬಹಳ ವಿಶೇಷವಾಗಿ ಒತ್ತನ್ನು ಕೊಟ್ಟು ವಾರವನ್ನು ನಿಮ್ಮ ಬಹಳಷ್ಟು ಕಷ್ಟಗಳು ಕಡಿಮೆ ಆಗುತ್ತೆ. ನೋಡಿ, ನಾವು ಏನಾದರೂ ಒಂದು ಮನಸ್ಸಿನಲ್ಲಿ ಆಸೆಯನ್ನು ಇಟ್ಕೊಂಡಿದ್ರೆ ಅಥವಾ ಮನೆಯಲ್ಲಿ ತುಂಬ ಕಷ್ಟಗಳಿದ್ದಾಗ ನಾವೆಲ್ಲರೂ ಕೂಡ ರಾಯರ ಭಕ್ತರೆ. ಕೇವಲ ನಾವು ಗುರುವಾರದ ಪೂಜೆಗೆ ಮಾತ್ರ ನಾವು ಸೀಮಿತ ಮಾಡ್ಕೋಬಾರ್ದು. ಅದರ ಜೊತೆಯಲ್ಲಿ ಶುಕ್ರವಾರ ತಾಯಿ ಮಹಾಲಕ್ಷ್ಮಿಯನ್ನು ಆರಾಧಿಸುವಂತಹದ್ದು, ಶನಿವಾರ ಆಂಜನೇಯ ಸ್ವಾಮಿಯನ್ನು ಆರಾಧಿಸುವಂತಹದ್ದು. ಏಕೆಂದರೆ ಈ ಎರಡೂ ದೇವರುಗಳು ಕೂಡ ರಾಯರು ಆರಾಧಿಸುವಂತಹ ದೈವಗಳೇ ಆಗಿದೆ. ಇದರ ಜೊತೆಯಲ್ಲಿ ನಮ್ಮ ಮನೆ ದೇವರ ವಾರಗಳು, ಆಮೇಲೆ ಈ ರೀತಿ ಪ್ರತಿಯೊಂದು ಕೂಡ ನೋಡಿ, ಹಿಂದೂ ಧರ್ಮದಲ್ಲಿ ಈಗ ಅಧಿಕ ಮಾಸ ಬಂದಿದೆ. ಈ ಮಾಸದ ವಿಶೇಷತೆ ಏನಿರುತ್ತೆ, ಆ ಮಾಸದಲ್ಲಿ ಏನೇನು ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳು ಬರುತ್ತೆ, ಅವೆಲ್ಲವನ್ನು ಮಾಡ್ತಾ ಹೋಗಬೇಕು ಜೊತೆಯಲ್ಲಿ. ಹಾಗೇನೆ ಬಹಳ ಬೇಗ ಕಷ್ಟಗಳು ಕಳೆಯುವಂತಹದ್ದು, ನಾವೇನು ಅಂದ್ಕೊಂಡಿರ್ತೀವಿ ಆ ಕೆಲಸ ಕಾರ್ಯಗಳು ಆಗುವಂತಹದ್ದು ನಡೆಯುತ್ತೆ. ಇನ್ನು ಈ ಶನಿವಾರ ಯಾವ ರೀತಿ ಮನೆಯಲ್ಲಿ ಪೂಜೆ ಮಾಡಬೇಕು ಅಂತಂದರೆ, ಅವತ್ತು ಆಂಜನೇಯ ಸ್ವಾಮಿ ಪೂಜೆ ಮಾಡುವಂತಹದ್ದು, ಜೊತೆಯಲ್ಲಿ ರಾಯರ ಪೂಜೆಯನ್ನು ಮಾಡುವಂತಹದ್ದು ಕೂಡ ವಿಶೇಷ. ಶ್ರೀಹರಿಗೆ ಸಂಬಂಧಪಟ್ಟಂತಹ ಯಾವುದೇ ಫೋಟೋ ಅಥವಾ ವಿಗ್ರಹ ನಿಮ್ಮ ಮನೆಯಲ್ಲಿದ್ದರೂ ಕೂಡ, ವೆಂಕಟೇಶ್ವರ ಸ್ವಾಮಿ ಇರಬಹುದು, ಅಥವಾ ಶ್ರೀಕೃಷ್ಣನ ಫೋಟೋ ಅಥವಾ ವಿಗ್ರಹ ಇರಬಹುದು, ಶ್ರೀರಾಮ, ಭೂವರಾಹ ಸ್ವಾಮಿ, ಹೀಗೆ ಸ್ವಾಮಿಯ ಯಾವುದೇ ಸ್ವರೂಪ ನಿಮ್ಮ ಮನೆಯಲ್ಲಿದ್ದರೂ ಕೂಡ ಆ ಫೋಟೋವನ್ನು ನೀವೇನು ಮಾಡಬೇಕು, ಒರೆಸ್ಕೋಬೇಕು. ಫೋಟೋವನ್ನು ಒರೆಸ್ಕೊಂಡು ಮೊದಲು ಫೋಟೋಗೆ ಗಂಧವನ್ನು ಸಮರ್ಪಣೆ ಮಾಡಿ, ಗಂಧವನ್ನು ಹಚ್ಚಿ, ಕುಂಕುಮವನ್ನು, ಅರಿಶಿಣವನ್ನು ಹಚ್ಚಿ, ತಪ್ಪದೇ ಗೆಜ್ಜೆ ವಸ್ತ್ರವನ್ನು ಏರಿಸಿ. ಗೆಜ್ಜೆ ವಸ್ತ್ರವನ್ನು ನೀವು ಮನೆಯಲ್ಲಿ ಮಾಡಿಕೊಂಡ್ರೆ ಬಹಳ ಶ್ರೇಷ್ಠ. ಆಗಿಲ್ಲ ಅಂತಂದರೆ ಅಂಗಡಿಯಿಂದ ತಂದು ಹಾಕೋದನ್ನು ಮರಿಬೇಡಿ. ಇದಾದ ಮೇಲೆ ನೀವೇನು ಮಾಡಬೇಕು ಅಂತಂದರೆ, ವಾರ ಮಾಡೋ ಹಾಗಿದ್ದರೆ, ಅಂದರೆ ಈ ಸ್ವರೂಪವೇನಾದರೂ ನಿಮ್ಮ ಮನೆ ದೇವರಾಗಿದ್ದು ಶನಿವಾರ ವಾರ ಮಾಡೋ ಹಾಗಿದ್ದರೆ, ನೀವು ಯಾವ ರೀತಿ ವಾರ ಮಾಡೋದಕ್ಕೆಲ್ಲ ಫೋಟೋಗಳನ್ನ ಆವತ್ತಿನ ದಿವಸ ಒರೆಸ್ಕೊಳ್ಳಿ. ರಾಯರ ಫೋಟೋವನ್ನು ಕೂಡ ಒರೆಸ್ಕೊಂಡು ರಾಯರಿಗೆ ಕೂಡ ಅವತ್ತು ಗಂಧವನ್ನು ಹಚ್ಚಬೇಕು. ಆಂಜನೇಯ ಸ್ವಾಮಿಯ ಫೋಟೋ ಇದ್ದರೆ ತಪ್ಪದೆ ಆಂಜನೇಯ ಸ್ವಾಮಿಯ ಫೋಟೋಗೆ 9 ಗಂಧದ ಬೊಟ್ಟುಗಳು, ಜೊತೆಯಲ್ಲಿ ಅದರ ಮೇಲೆ 9 ಕುಂಕುಮದ ಬೊಟ್ಟು, ಹಣೆ ಮೇಲೆ ಸ್ವಲ್ಪ ಅರಿಶಿಣ ಹಚ್ಚಿ, ಸ್ವಾಮಿಗೂ ಕೂಡ ಗೆಜ್ಜೆ ವಸ್ತ್ರವನ್ನು ಹಾಕಿ, ಆಂಜನೇಯ ಸ್ವಾಮಿಗೆ, ರಾಯರಿಗೆ ಮತ್ತು ವಿಷ್ಣುವಿನ ಸ್ವರೂಪದ ಫೋಟೋ ಏನಿರುತ್ತೆ ಅದಕ್ಕೂ ಕೂಡ ತುಳಸಿಯನ್ನು ಹಾಕಿ, ಶ್ರೀ ವಿಷ್ಣುವಿಗೆ ಅವತ್ತಿನ ದಿವಸ ಹಳದಿ ಬಣ್ಣದ ಹೂಗಳನ್ನು ಸಮರ್ಪಣೆಯನ್ನು ಮಾಡುವಂತಹದ್ದನ್ನು ಮರಿಬೇಡಿ. ಇನ್ನು ಯಥಾ ಪ್ರಕಾರ ದೇವರ ಮನೆಯಲ್ಲಿ ಹೇಗೆ
ನೀವು ದೀಪವನ್ನು ಹಚ್ತೀರಾ ಆ ರೀತಿ 2 ದೀಪಗಳನ್ನು ಹಚ್ಕೊಳ್ಳೋದಕ್ಕೆ ಸಿದ್ಧ ಮಾಡ್ಕೊಳ್ಳಿ. ಶ್ರೀ ವಿಷ್ಣುವಿನ ಮುಂದೆ 2 ಮಣ್ಣಿನ ದೀಪ ತುಪ್ಪವನ್ನು ಹಾಕಿ ಉದ್ದ ಬತ್ತಿಗಳನ್ನು ಹಾಕಿ ಹಚ್ಚಿ. ರಾಯರ ಮುಂದೆ ಕೂಡ 2 ಮಣ್ಣಿನ ದೀಪ ಉದ್ದ ಬತ್ತಿಗಳನ್ನು ಹಾಕಿ ತುಪ್ಪದಲ್ಲಿ ಹಚ್ಕೊಳ್ಳೋದಕ್ಕೆ ಸಿದ್ಧ ಮಾಡ್ಕೊಳ್ಳಿ. ಅವತ್ತಿನ ದಿವಸ ಏನು ಎಲ್ಲ ತುಳಸಿ ಪೂಜೆ ಮಾಡಬೇಕು, ಹೊರಗಡೆ ತುಳಸಿ ಪೂಜೆಯನ್ನು ಮಾಡಿಬಿಟ್ಟು ದೇವರ ಮನೆಯಲ್ಲಿ 2 ದೀಪವನ್ನು ಹಚ್ಚಿಬಿಟ್ಟು ಅದಾದ ಮೇಲೆ ವಿಷ್ಣುವಿನ ಮುಂದೆ ರಾಯರ ಮುಂದೆ ಇಟ್ಟಂತಹ ಮಣ್ಣಿನ ದೀಪವನ್ನು ಹಚ್ಕೊಂಡು ಊದ್ಗಡ್ಡಿಯಿಂದ ಧೂಪ ತೋರಿಸಿ. ಅದಾದ ಮೇಲೆ ಅವತ್ತಿನ ದಿವಸ ಸಂಪೂರ್ಣವಾಗಿ ಮತ್ತೆ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಬೇಕು. ಬಹಳ ಒಳ್ಳೆಯದು, ತಪ್ಪದೆ ಪಾರಾಯಣ ಮಾಡಿ, ಅಷ್ಟು ವಿಶೇಷ ಶನಿವಾರವಿದೆ. ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ಆಂಜನೇಯನ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ, ರಾಯರ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ. ನೈವೇದ್ಯಕ್ಕೆ ಬಾಳೆಹಣ್ಣಿನ ರಸಾಯನವನ್ನು ಮಾಡಿ, ಬಾಳೆಹಣ್ಣಿನ ರಸಾಯನ ಮಾಡಿಬಿಟ್ಟು ಅದರ ಮೇಲೆ ಸ್ವಲ್ಪ ಜೇನುತುಪ್ಪ ಹಾಕಿ. ನೋಡಿ, ಇದು 33 ದೀಪಗಳನ್ನು ಹಚ್ಚಿ ಆರಾಧನೆಯನ್ನು ಮಾಡುವಂತಹದ್ದು ಅಧಿಕ ಮಾಸದಲ್ಲಿ ಬಹಳ ಶ್ರೇಷ್ಠ. ನಾನು ನಮ್ಮ ಮನೆಯಲ್ಲಿ ಮಾಡಿದ್ದಂತಹ ಒಂದು ಫೋಟೋ. ನಿಮಗೆ ಈ ಸೇವೆಯನ್ನು ಮಾಡೋದಕ್ಕೇನಾದರೂ ಇಷ್ಟವಿದ್ದರೆ ಈ ಶನಿವಾರ ಕೊನೆಯ ದಿವಸ, ಅದಾದಮೇಲೆ ನೀವು ಮತ್ತೆ ಹಚ್ಚಲಿಕ್ಕೆ ಬರೋದಿಲ್ಲ. ಅಧಿಕ ಮಾಸದಲ್ಲಿ ಈ 33 ಮಣ್ಣಿನ ದೀಪಗಳನ್ನು ಈ ರೀತಿಯಾಗಿ ವಿಷ್ಣುವಿನ ಹೆಸರಿನಲ್ಲಿ ಹಚ್ಚೋದ್ರಿಂದ ಮನೆಯಲ್ಲಿರುವಂತಹ ಎಷ್ಟೋ ಕಷ್ಟಗಳು ಕಡಿಮೆ ಆಗುತ್ತೆ, ನಿಮಗೆ ತುಂಬ ಒಳ್ಳೆಯದಾಗುತ್ತೆ, ಕಳ್ಕೊಳ್ಳುವಂತಹದ್ದೇನೂ ಇಲ್ಲ. ಈ ಶನಿವಾರ ಹೊಸ 33 ಮಣ್ಣಿನ ದೀಪಗಳನ್ನು ತೊಗೊಂಡು ಬಂದು 2 ಹೂಬತ್ತಿಗಳನ್ನು ಹಾಕಿ ಕೊಬ್ಬರಿ ಎಣ್ಣೆನೋ ಇಲ್ಲ ದೀಪಕ್ಕೆ ಹಚ್ಚುವಂತಹ ಯಾವ ಎಣ್ಣೆನಾದರೂ ಹಾಕಿಬಿಟ್ಟು ಶಂಖ ಚಕ್ರ ಪದ್ಮ ಬರೆದು ಅದ್ರ ಮೇಲೆ ಈ ರೀತಿ ದೀಪಗಳನ್ನು ಇಟ್ಬಿಟ್ಟು ಹಚ್ಚಿ. ನೀವು ಈ ದೀಪಗಳನ್ನು ದೇವರ ಮನೆಯಲ್ಲಿ ಹಚ್ಚಿದ್ದಾದಮೇಲೆ ವಿಷ್ಣು ಸಹಸ್ರನಾಮವನ್ನು ಈ ದೀಪಗಳು ಉರಿಯುವಂತಹ ಸಂದರ್ಭದಲ್ಲಿ ಪಾರಾಯಣ ಮಾಡಿ. ನಮ್ಮ ಮನೆಯಲ್ಲಂತೂ ಈ ದೀಪಗಳು ಉರಿದಾದ್ಮೇಲೆ ಸುಮಾರಷ್ಟು ದೀಪ ಯಾಕೋ ಕಪ್ಪಾಗಿಬಿಟ್ಟಿತ್ತು. ಅಂದರೆ ಈ ದೀಪಗಳನ್ನು ಮತ್ತೆ ನಾವು ಹಚ್ಚೋ ಹಾಗಿಲ್ಲ, ಅದನ್ನು ಎಲ್ಲ ಈ ಹಚ್ಚಿದ್ದಾದ್ಮೇಲೆ ಒಂದು ಸಾರ್ತಿ ಎತ್ತಿಬಿಟ್ಟು ಯಾವುದಾದ್ರೂ ಗಿಡದ ಬುಡಕ್ಕೆ ಹಾಕಿಬಿಡಿ. ಇದು ಅಧಿಕ ಮಾಸದ 33 ದೀಪಗಳನ್ನು ಹಚ್ಚುವಂತಹದ್ರ ಬಗ್ಗೆ. ಇನ್ನೇನೆಲ್ಲ ನೀವು ನೈವೇದ್ಯವನ್ನು ಇಟ್ಟಾದಮೇಲೆ ಸ್ವಲ್ಪ ಏನಾದರೂ ಹಣ್ಣುಗಳನ್ನು ಇಟ್ಟು ತೆಂಗಿನಕಾಯಿಯನ್ನು ಇಟ್ಟು ಕಾಯನ್ನು ಹೊಡೆದ್ಬಿಟ್ಟು ಮಹಾಮಂಗಳಾರತಿಯನ್ನು ಮಾಡ್ಕೊಳ್ಳಿ. ಅವತ್ತಿನ ದಿವಸ ತಪ್ಪದೆ ಶ್ರೀಹರಿಗೆ ಸಂಬಂಧಿಸಿದಂತಹ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ, ತಪ್ಪದೆ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ. ಇದು ಇವತ್ತಿನ ದಿವಸ ಅಂದರೆ 11ನೇ ತಾರೀಕು ಏನು ಏಕಾದಶಿ ಇತ್ತಲ್ಲ, ಆ ಏಕಾದಶಿಯ ದಿವಸದ ರಾಯರ ದರ್ಶನ ಭಾಗ್ಯ. ಇನ್ನು ಇದು ಏಕಾದಶಿಯ ದಿವಸ ರಾಯರ ಒಂದು ಬಲಗಡೆಯ ತುಳಸಿ ಪ್ರಸಾದವಾಗಿರುವಂತಹದ್ದು ನಮ್ಮ ಮನೆಯಲ್ಲಿ. ಇನ್ನೂ ದೀಪವನ್ನು ಕೂಡ ನಾನು ಹೊತ್ತಿಸಿರಲಿಲ್ಲ, ಅಷ್ಟು ಬೇಗ ರಾಯರು ತುಳಸಿ ಪ್ರಸಾದ ಕೊಟ್ಟರು. ಜೊತೆಯಲ್ಲಿ 33 ದೀಪಗಳನ್ನು ಹಚ್ಚಿದೆ ಅಂತ ಹೇಳಿದ್ನಲ್ವ, ಆ ದೀಪದಲ್ಲಿ ಮೊದಲನೇ ದೀಪವನ್ನು ಹೊತ್ತಿಸ್ತಿದ್ದ ಹಾಗೆ ರಾಯರ ತುಳಸಿ ಮಾಲೆ ಏನಿದೆ ಅದು ಬಲಗಡೆ ಆಗಿದ್ದು ಎಡಗಡೆ ಕೂಡ ಪ್ರಸಾದವಾಯಿತು. ಅಂದರೆ ನೋಡಿ, ರಾಯರು ನಾವು ಯಾವುದೇ ಸೇವೆಯನ್ನು ಮಾಡ್ತಾ ಇದ್ದರೂ ಕೂಡ ಪ್ರತಿಯೊಂದನ್ನು ಕೂಡ ಗಮನಿಸ್ತಿರ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ನಾನು ಇನ್ನೂ ಮೊದಲನೇ ದೀಪ ಹೊತ್ತಿಸ್ತಿದ್ದ ಹಾಗೇ ಆ ತುಳಸಿ ಮಾಲೆಯನ್ನು ಹಾಕಿದ್ದೀನಲ್ವ, ಅದು ಎಡಗಡೆನೂ ಕೂಡ ಅವರಿಂದ ಪ್ರಸಾದವಾಗಿ ಸಿಕ್ಕಂತಹದ್ದು. ಏಕಾದಶಿಯ ದಿವಸ ನಮಗೆ ತುಳಸಿ ಪ್ರಸಾದ ಸಿಗೋದು ಅಂತಂದರೆ ಸಾಮಾನ್ಯವಲ್ಲ. ಏಕಾದಶಿಯ ದಿವಸ ಆದಷ್ಟು ನಾನು ಕಂಡ ಹಾಗೆ ರಾಯರಿಂದ ತುಳಸಿ ಪ್ರಸಾದ ಸಿಗೋದಿಲ್ಲ. ಉಪವಾಸವಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಏಕಾದಶಿ ಬಗ್ಗೆ ಎಷ್ಟೇ ವಿವರವಾಗಿ ತಿಳಿಸ್ಕೊಟ್ರೂ ಕೂಡ ಇನ್ನೂ ಬಹಳ ಗೊಂದಲಗಳು ನಿಮ್ಮಲ್ಲಿದೆ ಅನ್ನೋಂತಹದ್ದು ಕಮೆಂಟ್ಗಳ ಮೂಲಕ ನನಗೆ ತಿಳಿತಾ ಇದೆ. ಚಾನಲನ್ನು ರೆಗ್ಯುಲರಾಗಿ ವಾಚ್ ಮಾಡ್ತಾಯಿರಿ. ಮುಂದೆ ಎಲ್ಲ ನಿಮ್ಮ ಗೊಂದಲಗಳಿಗೆ ತೆರೆ ಎಳೆಯೋ ರೀತಿಯಲ್ಲಿ ಪ್ರತಿಯೊಂದನ್ನು ಕೂಡ ನಾನು ವಿಡಿಯೋಸ್ ಮೂಲಕ ತಿಳಿಸ್ತಾ ಹೋಗ್ತೀನಿ. ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಾಯರಿಗೆ ಸಂಬಂಧಪಟ್ಟಂತೆ ಬಹಳ ಉತ್ತಮವಾದಂತಹ ವಿಚಾರಗಳು ನಿಮಗೆ ಈ ಚಾನಲ್ನಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಈ ನನ್ನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.